ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆಯಾ ಹೈಕಮಾಂಡ್ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇಷ್ಟು ದಿನಗಳಾದರೂ ಕೂಡ ಕಾಂಗ್ರೆಸ್ನಲ್ಲಿ ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ಮಾತನಾಡ್ತಾ ಇಲ್ಲ, ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಒಂದು ದೊಡ್ಡ ಪ್ರಶ್ನೆ ಇರುವಂಥದ್ದು ಏನು ಅಂತಂದ್ರೆ, ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆಯಾ ಹೈಕಮಾಂಡ್ ಎನ್ನುವಂತಹ ಪ್ರಶ್ನೆ. ನಾಯಕತ್ವದ ಬದಲಾವಣೆ ವಿಚಾರ ಮತ್ತೆ ದೊಡ್ಡದಾಗಿ ಏನೇ ಸದ್ದು ಮಾಡ್ತಾ ಇದೆ ಈಗ ರಾಜಕೀಯ ವಲಯದಲ್ಲಿ. ಆದರೆ ಎಲ್ಲ ಗೊತ್ತಿದ್ರೂ ಕೂಡ ಹೈಕಮಾಂಡ್ ಇತ್ತ ಏನು ಕೂಡ ತಿರುಗಿ ನೋಡ್ತಾ ಇಲ್ಲ. ಯಾಕೆ ಎನ್ನುವಂತಹ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಪರ ನಿಂತಿದೆಯಾ ಹೈಕಮಾಂಡ್ ಎನ್ನುವಂತಹ ದೊಡ್ಡ ಪ್ರಶ್ನೆ ಯಾಕಿದೆ ಅಂತಂದ್ರೆ, ಏನು ಬದಲಾವಣೆ ಆಗ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ. ಇದೇ ನಾಯಕತ್ವದ ವಿಚಾರದಲ್ಲಿ ಹೈಕಮಾಂಡ್ ಅಂತರವನ್ನು ಕಾಯ್ದುಕೊಳ್ತಿರೋದು ಯಾಕೆ ಎನ್ನುವಂತಹ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ದಾಖಲೆ ಬಜೆಟ್ಗೆ ವರಿಷ್ಠರ ಸಮ್ಮತಿ ಇದೆಯಾ? ಹಾಗಾದ್ರೆ ರಾಜ್ಯದ ವಿಚಾರದಲ್ಲಿ ಆತುರದ ನಿರ್ಣಯ ಬೇಡ ಎಂಬ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಕೇರಳ, ತಮಿಳುನಾಡು, ಪುದುಚೇರಿ ಏನಿದೆ, ವಿಧಾನಸಭೆ ಚುನಾವಣೆಗಳಿದೆ, ಅದಕ್ಕೋಸ್ಕರ ತಯಾರಿ ಮಾಡಿಕೊಳ್ತಾ ಇದೆ. ಅಹಿಂದ ವೋಟ್ ಬ್ಯಾಂಕ್ ನಿರ್ಣಯವಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ನಾವು ಅವ್ರನ್ನ ಕೆಳಗಿಳಿಸಿದ್ರೆ ಆಗುವಂತಹ ನಷ್ಟ ಏನಿದೆ ಅದರ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಸೇರಿ OBC ನಾಯಕರಿಂದ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿಯೇ ಸಿದ್ದರಾಮಯ್ಯ ಪರವಾಗಿ ಹೈಕಮಾಂಡ್ ನಿಂತಿದೆ ಎನ್ನುವಂತಹ ಪ್ರಶ್ನೆ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ನಾಯಕತ್ವದ ಮುಂದುವರಿಕೆಗೆ ಗ್ರೀನ್ ಸಿಗ್ನಲ್ ಇನ್ನೂ ಕೂಡ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಬೆನ್ನಿಗೆ ಈಗ ಹೈಕಮಾಂಡ್ ನಿಂತಿದೆ ಎನ್ನುವಂತಹ ವಿಚಾರ ನೋಡಿ. ಕಾಂಗ್ರೆಸ್ನಲ್ಲಿ ಏನಿದೆ ದೊಡ್ಡ ಮಟ್ಟದ ಪ್ರಶ್ನೆ ಇರುವಂಥದ್ದೇನು ಅಂತಂದರೆ, ಇದೇ CM ವಿಚಾರ, CM ಬದಲಾವಣೆಯ ವಿಚಾರ. CM ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಕೊಳ್ಳೋಕೆ ರೆಡಿ ಇಲ್ಲ. ಇನ್ನೊಂದು ಕೂಡ DK ಶಿವಕುಮಾರ್ ಅವರು ನನಗೂ ಬೇಕು, ನಾನು ಕೂಡ ನನ್ನ ಹಠವನ್ನು ಬಿಡೋದಿಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ರಾಹುಲ್ ಗಾಂಧಿ ಆಗಲಿ, ಹೈಕಮಾಂಡ್ನ ವರಿಷ್ಠ ನಾಯಕರಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ. ಯಾಕೆ ಅಂತಂದರೆ, ಮುಂದೆ ಕೆಲವೊಂದು ಚುನಾವಣೆಗಳಿದೆ, ಅಲ್ಲಿ ಅಹಿಂದ ಓಟ್ಗಳು ತುಂಬ ದೊಡ್ಡ ಮಟ್ಟದ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈಗ ನಾವು ಸಿದ್ದರಾಮಯ್ಯನ ಏನಾದರೂ ಕೆಳಗಿಳಿಸಿದ್ರೆ, ಅಹಿಂದ ನಾಯಕ ಅಂತ ಹೇಳಿ ದೊಡ್ಡ ಹೆಸರನ್ನು ಪಡೆದಿರುವಂತಹ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದಾಗ ಆಗುವಂತಹ ಡ್ಯಾಮೇಜ್ ಏನು, ಪಕ್ಷಕ್ಕೆ ಏನೇನು ಡ್ಯಾಮೇಜ್ ಆಗುತ್ತೆ, ಬೇರೆ ರಾಜ್ಯದಲ್ಲಿಯೂ ಕೂಡ ಹೊಡೆತ ಬೀಳುವಂತಹ ಸಾಧ್ಯತೆ ಇರೋದ್ರಿಂದ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ತಾ ಇಲ್ಲ ಹೈಕಮಾಂಡ್. ಒಂದು ರೀತಿಗೆ ಅವರ ಬೆನ್ನಿಗೆ ನಿಂತ್ಕೊಂಡು ಮುಂದೆ ಏನೊಂದು ಬಜೆಟ್ ಇದೆ ಅದನ್ನು ಮಂಡನೆ ಮಾಡಬೇಕು ಸಿದ್ದರಾಮಯ್ಯ ಅವರು, ಅದನ್ನು ಅವರೇ ಮಾಡಲಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಂತೆ ಕಾಣ್ತಾರೆ. ಇನ್ನು DK ಶಿವಕುಮಾರ್ ಅವರೇನು ಸುಮ್ಮನೆ ಕೂತಿಲ್ಲ. ಇದೇ ವಿಚಾರವಾಗಿ ಏನೇನು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದೇವರ ಜೊತೆ ದೇವರ ಹತ್ರ ಹೋಗಿ ಕೈ ಮುಗಿಯೋದೇನಿದೆ ಅಲ್ಲಿಂದ ಹಿಡಿದು ಹೈಕಮಾಂಡ್ ಹತ್ರ ಹೋಗಿ ಕೇಳೋ ತನಕ ಎಲ್ಲವನ್ನು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಸಪೋರ್ಟರ್ಸ್ ಏನಿದ್ದಾರೆ ಶಾಸಕರು ಕೆಲವರು, ಅವರೆಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ, ನಮ್ಮ ನಾಯಕನನ್ನು ಏನಾದರೂ ಮಾಡಿ ನಾವು CM ಮಾಡಲೇಬೇಕು. ಇನ್ನೇನು ಕೆಲವೊಂದು 2 ವರ್ಷ ಬಾಕಿ ಇದೆ ಅಷ್ಟೇ. ಎಷ್ಟಾಗುತ್ತೋ ಅಷ್ಟು ದಿನ ನಾನು CM ಆಗಲೇಬೇಕು ಅಂತ ಹೇಳಿ DK ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದರ ಬಗ್ಗೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಎಲ್ಲ ಗೊತ್ತಿದೆ, ಆದರೂ ಕೂಡ ಸುಮ್ಮನೆ ಇದೆ. ಯಾಕೆನ್ನುವಂಥ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಏನಿದೆ ಒಂದು ರೀತಿಯಲ್ಲಿ ನೀವೇ ಇರಿ, ಬಟ್ ಆದರೆ ನಾವು ಮಾತಾಡೋದಿಲ್ಲ, ಇದ್ರ ಬಗ್ಗೆ ಏನೂ ಕೂಡ ಹೇಳೋದಿಲ್ಲ. ಏನು ಮಾತನಾಡದೇ ಇದ್ದಾಗ, ಏನು ಹೇಳದೇ ಇದ್ದಾಗ ಅಲ್ಲಿ ಬರುವಂಥದ್ದು ಏನೋ ಒಂದು ಸ್ಪಷ್ಟ ಉತ್ತರ ಬರುತ್ತೆ. ಏನು ಅಂತಂದರೆ, ಹೈಕಮಾಂಡ್ ಸಿದ್ದರಾಮಯ್ಯ ಅವರೇ ಮುಂದುವರಲಿ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇದ್ರು, ಹೈಕಮಾಂಡ್ ಏನು ಹೇಳುತ್ತೋ ನಾನು ಅದಕ್ಕೆ ಬದ್ಧನಾಗಿರ್ತೀನಿ, ಹೈಕಮಾಂಡ್ ಎಲ್ಲಿಯವರೆಗೂ ನನ್ನ CM ಸ್ಥಾನದಿಂದ ಕೆಳಗಿಳಿರಿ ಅಂತ ಹೇಳೋದಿಲ್ವೋ ಅಲ್ಲಿಯವರೆಗೂ ನಾನೇ CM ಅಂತ ಪದೇ ಪದೇ ಹೇಳ್ತಾ ಇದ್ರು. ಇಲ್ಲಿಯವರೆಗೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಬರುವಂತಹ ಬಜೆಟ್ ಏನಿದೆ ಅದನ್ನು ಕೂಡ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ರು. ಹೀಗಿರುವಾಗ ಕಾಂಗ್ರೆಸ್ನಲ್ಲಿ ಯಾವ ಬದಲಾವಣೆಗಳು ಆಗ್ತಾ ಇಲ್ಲ. DK ಶಿವಕುಮಾರ್ ಪ್ರಯತ್ನಕ್ಕೆ ಏನೂ ಕೂಡ ಒಂದು ರೀತಿ ಸ್ಪಂದನೆ ಸಿಗ್ತಾ ಇಲ್ಲ ಹೈಕಮಾಂಡ್ನಿಂದ. ಹೀಗಿರುವಾಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಹೈಕಮಾಂಡ್ ಕೂಡ CM ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಬೇಕನ್ನುವಂಥ ನಿರ್ಧಾರದಲ್ಲಿ ಸುಮ್ಮನೆ ಕೂತಂತೆ ಕಾಣ್ತಾ ಇದೆ. ಹೈಕಮಾಂಡ್ ನಿರ್ಧಾರದಿಂದ DK ಬಣದ ನಾಯಕರಿಗೆ ಮಾತ್ರ ಟೆನ್ಷನ್ ಇದೆ ಬಿಟ್ಟರೆ ಸಿದ್ದರಾಮಯ್ಯ ಪರವಾಗಿರುವಂಥವ್ರಿಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ. ಅವರು ಆರಾಮಾಗಿಯೇ ಇದ್ದಾರೆ. ಯಾಕಂತಂದರೆ ಯಾವುದೇ ಕಾರಣಕ್ಕೂ ಕೂಡ CM ಸಿದ್ದರಾಮಯ್ಯ ಅವರು ಬದಲಾಗೋದಿಲ್ಲ, ಅವರೇ ಮುಂದುವರಿತಾರೆ. ಈ ಬಾರಿಯೂ ಕೂಡ 5 ವರ್ಷಗಳ ಕಾಲ ಅವರೇ ಇರ್ತಾರೆ ಅನ್ನುವಂಥ ನಿರ್ಧಾರಕ್ಕೆ ಅವರು ಬಂದುಬಿಟ್ಟಿದ್ದಾರೆ. ಅವರು ಕೂಡ ಅದಕ್ಕೆ ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ. ಏನೋ ಒಂದು ಹೇಳಿಕೆಗಳು ಬಂದಾಗ, ಗೊಂದಲಗಳು ಮೂಡಿದಾಗ ಕಾಂಗ್ರೆಸ್ನಲ್ಲಿ ಆಗ ಮಾತ್ರ ಕೆಲವೊಬ್ಬರು ಮಾತನಾಡ್ತಾರೆ. ಅದು ಬಿಟ್ಟರೆ ಬೇರೆ ಏನು ಕೂಡ ವಿಚಾರ ಇಲ್ಲ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಬೇರೆ ಬೇರೆ ನಾಯಕರು ಏನಿದ್ದಾರೆ ಅವರು ಯಾರೂ ಕೂಡ ಏನು ಮಾತನಾಡ್ತಾ ಇಲ್ಲ. ಓಕೆ ಸರಿ, ನೋಡೋಣ, ಮಾಡೋಣ. ಈ ಹಿಂದೆ ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಮಟ್ಟದಲ್ಲಿ ಆಗಿರುವಂತಹ ಗೊಂದಲ ಅದು, ಸಮಸ್ಯೆ ಅದು
ಅವರೇ ಒಂದು ತೀರ್ಮಾನ ಮಾಡ್ಕೊಳ್ಬೇಕು, ನಮ್ಮ ತನಕ ಬರುವಂಥದ್ದು ಬೇಡ. ಹೈಕಮಾಂಡ್ ಏನು ಈ ಒಂದು ವಿಚಾರವನ್ನು ಪ್ರಶ್ನೆಯನ್ನು ಎತ್ತಿರಲಿಲ್ಲ ಈ ವಿಚಾರವಾಗಿ ಅಂತ ಹೇಳಿದರು. ಹೀಗಿರುವಾಗ ಹೈಕಮಾಂಡ್ ಏನೋ ನಿರ್ಧಾರಕ್ಕೆ ಬರದೇ ಇರೋದೇ ಈ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ. ನಿಂತಿದೆಯಾ ಇವ್ರ ಬೆನ್ನಿಗೆ, ಸಿದ್ದರಾಮಯ್ಯ ಅವ್ರ ಬೆನ್ನಿಗೆ ಅಂತ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.